ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆನ್ನೆ ಮಿನಿ ವ್ಲಾಗ್. ನೆನ್ನೆ ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು. ಅದರಿಂದ ನಾನು ಊಟಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡೆ. ಇವರು ಏನೂ ಬೇಡ, ಬೆಂಡೆಕಾಯಿ ಹುಳಿ ಮಾಡು ಅಂತಂದರು. ನಾವೇ ಬೆಳೆದಿರೋ ಅಂಥ ಬೆಂಡೆಕಾಯಿನ ಕಿತ್ತು ಇವತ್ತು ಹುಳಿ ಮಾಡ್ತಾಯಿದ್ದೀನಿ. ಇದನ್ನು ಬಿಳಿ ಬೆಂಡೆಕಾಯಿ ಅಂತಲೂ ಹೇಳ್ತೀವಿ. ಸ್ವಲ್ಪನೇ ಬೆಂಡೆಕಾಯಿ ಸಿಕ್ಕಿರೋದ್ರಿಂದ ನಾನು ಸ್ವಲ್ಪ ಅಳಸಂದ್ರೆ ಕಾಳನ್ನ ಮತ್ತು ಬದನೆಕಾಯಿನೂ ಯೂಸ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುಳಿಗೆ ಯಾವುದಾದ್ರೂ ಹಸಿ ಕಾಳು ಯೂಸ್ ಮಾಡಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಏಲಕ್ಕಿನೂ ಯೂಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಯೂಸ್ ಮಾಡಿದ್ರೆ ಮಸಾಲ ಸಾಂಬಾರುಗಳಿಗೆಲ್ಲ ಸ್ವಲ್ಪ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಬ್ಬಿರೋ ಮಸಾಲೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆನ ಸ್ವಲ್ಪ ಎಣ್ಣೆಲಿ ಹಂಗೆ ಹುರ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಎದೆ ಉರಿ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅಳಸಂದ್ರೆ ಕಾಳನ್ನೂ ಹಾಕಿ ಬದನೆಕಾಯಿನೂ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂದು ಕುದಿ ಬಂದಮೇಲೆ ಹುರಿದಿರೋ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ.